ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕ್ಕೋಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ತೀವ್ರಗೊಂಡಿದೆ. ಕೊಡಗು ಭಾಗದಿಂದ ಬಂದಿರತಕ್ಕಂಥ ದೈತ್ಯಾಕಾರದ ಒಂಟಿ ಸಲಗ ಈಗ ಅದರೊಟ್ಟಿಗೆ ಜಾಯಿನ್ ಆಗಿದೆ. ಅರಣ್ಯದ ಹಾದಿ ಹಿಡಿದು ಬಂದಿರತಕ್ಕಂಥ ಎರಡು ಬೃಹತ್ ಉದ್ದನೆಯ ದಂತವನ್ನು ಹೊಂದಿರತಕ್ಕಂಥ ಸಲಗ ಕಾಫಿ ತೋಟಗಳ ಮೂಲಕ ಸಂಚರಿಸಿದ್ದು ಆಹಾರವನ್ನು ಅರಸುತ್ತಾ ಮನೆ ಅಂಗಳದವರೆಗೂ ಕೂಡ ಬಂದಿರತಕ್ಕಂಥದ್ದು ಸ್ಥಳೀಯರಲ್ಲಿ ಭೀತಿಯನ್ನ ಹುಟ್ಟಿಸಿದೆ. ಅರಣ್ಯ ಇಲಾಖೆಯವರು ಶಾಸಕರನ್ನು ಕರೆದು ಸ್ವಾಗತ ಕಾರ್ಯಕ್ರಮ ಎಲ್ಲಾನು ಇಟ್ಕೊಬೇಕಾಗಿತ್ತು, ಯಾಕೋ ಇಟ್ಕೊಂಡಿಲ್ಲ ಅಂತ ಕಾಣುತ್ತೆ. ಸ್ಥಳೀಯ ಶಾಸಕರನ್ನು ಕರೆಸಿ ಅರಣ್ಯ ಇಲಾಖೆಯಿಂದ ಒಂದು ಸ್ವಾಗತ ಕಾರ್ಯಕ್ರಮವನ್ನ ಇಟ್ಕೊಂಡ್ರೆ ಚೆನ್ನಾಗಾಗತ್ರಿ. ಈಗಿರೋ ಆನೆಗಳ ಕಾಟನೆ ತಡ್ಕೊಳಕಾಯ್ತಾ ಇಲ್ಲ. ಅಲ್ಲಿರೋರು ಯಾರ ಕೇಳು ಅದಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಸ್ಥಳೀಯ ಶಾಸಕರು, ಸಂಸದರ ಹಾದಿಯಾಗಿ ಎಲ್ಲರೂ ಕೂಡ ಫೇಲ್ಯೂರ್ ಆಗೋಗಿದ್ದಾರೆ ಈ ವಿಚಾರದಲ್ಲಿ. ಜನ ದಿನ ಬೆಳಗಾದ್ರೆ ಆನೆ ಕಾಟ ಆನೆ ಕಾಟ ಆನೆ ಕಾಟ ಆನೆ ಕಾಟ ಅಂತ ಒದ್ದಾಡ್ತಾ ಇದ್ದಾರೆ. ಕಾಫಿ ತೋಟಗಳಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಬರ್ತಾ ಇಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗಕ್ಕೆ ಹೆದರ್ಕೊಳ್ತಾವ್ರೆ, ಜನ ಮನೆಯಿಂದ ಹೊರಗೆ ಬರಕ್ಕೆ ಹೆದರ್ಕತಾವ್ರೆ. ಇರೋ ಆನೆಗಳದೇ ತಡ್ಕೊಳಕ್ ಆಯ್ತಾ ಇಲ್ಲ ಅನ್ನೋದ್ರ ಬೆನ್ನಲ್ಲೇ ಉದ್ದನೆ ಕೋರೆಗಳನ್ನ ಹೊಂದಿರುವ ಬೃಹತ್ ಆಕಾರದ ಕಾಡಾನೆ ಒಂದು ಮತ್ತೆ ಇಲ್ಲಿ ಎಂಟ್ರಿ ಕೊಟ್ಟು ಇರುವ ಆನೆಗಳೊಟ್ಟಿಗೆ ಸ್ನೇಹ ಬೆಳೆಸ್ಕೊಂಡು ಮುಂದಾಗಕ್ಕೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ ಅಂತ. ಸದ್ಯಕ್ಕೆ ಒಂಟಿ ಸಲಗ ಒಂದೇ ಓಡಾಡ್ಕೊಂಡಿದೆಯಂತೆ. ಈ ದೈತ್ಯ ಆನೆಯ ಚಲನವಲನಗಳು ಸಮೀಪದ ಮನೆಯೊಂದರ CCTV ಕ್ಯಾಮ್ರಾದಲ್ಲೂ ಕೂಡ ಸೆರೆ ಆಗಿದೆ. ಮನೆ ಪಕ್ಕದಲ್ಲೇ ಓಡಾಡಿದೆ. ಕಾಫಿ ತೋಟದೊಳಗಡೆ ಈ ಸದ್ಯಕ್ಕೆ ಇದೆಯಂತೆ. ಯಾವತ್ತು ಬಂದು ಯಾರನ್ನು ವಾಡದು ತೂಣದು ಸಾಯಿಸುತ್ತೋ ಗೊತ್ತಿಲ್ಲ. ಅಷ್ಟ್ರಲ್ಲಿ ಜನ ಎಚ್ಚೆತ್ಕೊಳ್ಳಿ, ಅರಣ್ಯ ಇಲಾಖೆಯರು ಎಚ್ಚೆತ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಮತ್ತೊಂದು ಪ್ರತಿಭಟನೆ ಮಾಡಿದವರ ವಿರುದ್ಧ ಕ್ರಮ, ಅವ್ರ ಮೇಲೆ ಪ್ರತಿಭಟನೆ ಮಾಡಿದವ್ರ ಮೇಲೆ ಕೇಸು, ಸಮನ್ಸು, ಮತ್ತೆ ಶಾಸಕರು ಬಂದು ಅಧಿಕಾರಿಗಳ ವಿರುದ್ಧ ಈ ಶುದ್ಧ ಬಾಯನ್ನ ನಾಲಿಗೆ ಹರಿಬಿಡೋದು, ಅದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಶಾಸಕರು ಇನ್ನೊಂದಿಷ್ಟು ವೈರಲ್ ಆಗೋದು, ನಾವು ಕುತ್ಕೊಂಡು ಇಲ್ಲಿ ಬೈಯೋದು, ನೀವು ನಮ್ಮನ್ನು ಬೈಯೋದು, ಇದೇ ಕತೆ ಆಗೋಗುತ್ತೆ. ಇದೇ ಕತೆ ಆಗೋಗುತ್ತೆ. ಅರಣ್ಯ ಇಲಾಖೆಯವ್ರ ಪಾಪ ಏನ್ ಮಾಡಕ್ ಸಾಧ್ಯ ಅಂದ್ರೆ ಅವ್ರ ಕೈಲಿ ಏನ್ ಮಾಡಕ್ ಸಾಧ್ಯ? ಪಾಪ ಆನೆ ಬಂದಾಗ ಪಟಾಕಿ ಹೊಡೆದು ಓಡಿಸ್ತಾರ, ಆ ಕಡೆಗೆ ಬಂದಾಗ ಆ ಕಡೆಯಿಂದ ಪಟಾಕಿ ಹೊಡೆದು ಈ ಕಡೆಗೆ ಓಡಿಸ್ತಾರೆ. ಒಟ್ನಲ್ಲಿ ಜನ ಆಲ್ರೆಡಿ ನರಕ ಯಾತನೆ ಅನುಭವಿಸುತ್ತಿದ್ದರು. ಈ ನರಕಕ್ಕೆ ಇನ್ನೊಂದಿಷ್ಟು ಆಡ್ ಆನ್ ಟು ದಿಸ್ ಅಂತ ಇನ್ನೊಂದು ಆನೆ ಬಂದು ಕೂತೈತೆ. ಅದಕ್ಕೆ ಬೇರೆ ಬೃಹತ್ ಆಕಾರವಾಗೈತಂತೆ, ಎರಡು ದೊಡ್ಡ ಕೋರೆಗಳು ಬೇರೆ ಅವಂತೆ. ಜನ ಹುಷಾರಾಗಿರಿ, ನಿಮ್ಮ ಜೀವವನ್ನ ಅರಣ್ಯ ಇಲಾಖೆಯು ರಕ್ಷಿಸುವುದಿಲ್ಲ. ಸ್ಥಳೀಯ ಶಾಸಕರನ್ನು ನಂಬಬೇಡಿ, ಜನಪ್ರತಿನಿಧಿಗಳನ್ನು ನಂಬಬೇಡಿ. ನಿಮ್ಮ ಜೀವಕ್ಕೆ ನೀವೇ ಹೊಣೆ.